ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಅಕುಳಿಗೆ ಮತ್ತೆ ಒಂದಿಷ್ಟು ಹೊಸ ವಿಚಾರಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಕೋಟೆ ಆವರಣದಲ್ಲಿ ಜರುಗಿದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರತಿದಿನ ಯೋಗ ಮಾಡಿ. ಸಚಿವ ಈಶ್ವರ್ ಖಂಡ್ರೆ. ಯೋಗವು ನಮ್ಮ ದೇಶದ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಒಳಗೊಂಡಿದೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಹಣ ನೀಡಿದ್ದು ಸತ್ಯ, ನಾವು ತೆಗೆದುಕೊಂಡಿದ್ದು ಸತ್ಯ. ಆದರೆ ಹಕ್ಕು ಬದಲಾವಣೆಗಾಗಿ ನೀಡಿದ ಹಣವನ್ನು ಲಂಚದ ರೂಪದಲ್ಲಿ ವಿಡಿಯೋ ವೈರಲ್ ಮಾಡಲಾಗಿದೆ. ದೂರುದಾರ ನೀಡಿದ ಆರೋಪಕ್ಕೆ ಸತ್ಯಕ್ಕೆ ದೂರವಾದುದು. ಕಮಲ್ನಗರ್ ಪಿಡಿಒ ರಾಜ್ಕುಮಾರ್ ತಂಬಾಕೆ ಹೇಳಿಕೆ. ಔರಾದ್ ಅಮರೇಶ್ವರ್ ಕಾಲೇಜು ಆವರಣದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಕಪಾಲಭಾತಿ, ಅನುಲೋಮ ವಿಲೋಮ, ಸೂರ್ಯ ನಮಸ್ಕಾರ, ಹಾಸ್ಯ ಯೋಗ, ಸರ್ವರೋಗಕ್ಕೂ ಯೋಗವೇ ಮದ್ದಾಗಿದೆ. ಹಣೆಗಾಂವ್ ಶ್ರೀಗಳು. ಬಾತಂಬ್ರ ಗ್ರಾಮದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪತಂಜಲಿ ಯೋಗ ಸಮಿತಿ, ಯೋಗ ಅಭಿಮಾನಿಗಳ ಬಳಗದ ವತಿಯಿಂದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ. ಯೋಗದಿಂದ ಆರೋಗ್ಯದ ದೃಢತೆ ಮತ್ತು ಚೈತನ್ಯದ ಬದುಕು ಸಾಗಿಸಬಹುದು. ಡಿಕೆ ಸಿದ್ದರಾಮ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಉತ್ತಮ ಆರೋಗ್ಯದಂತಹ ಜೀವನಕ್ಕೆ ಯೋಗ ಬಹಳ ಮುಖ್ಯವಾಗಿರೋದ್ರಿಂದ ಇದನ್ನು ಯೋಗ ದಿನ ಮಾತ್ರ ಮಾಡದೆ ಪ್ರತಿದಿನ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಆಮೇಲೆ ಈ ಸಂದರ್ಭದಲ್ಲಿ ಅವರು ಶನಿವಾರ ನಗರದ ಒಂದು ಕೋಟೆ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಕ್ರೀಡಾ ಮತ್ತು ಯುವ ಜನ ಸಬಲೀಕರಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆಯನ್ನು ಮಾಡಿ ಅವರು ಮಾತನಾಡ್ತಾರೆ. ಯೋಗವು ನಮ್ಮ ಪುರಾತನ ಪರಂಪರೆಯ ಒಂದು ಭಾಗವಾಗಿದೆ. ಇದು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸ್ಥಾನಮಾನವನ್ನು ಪಡ್ಕೊಂಡಿದೆ. ಯೋಗ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಶಾಂತಿ, ನೆಮ್ಮದಿ ಜೀವನಕ್ಕೆ ಅನುಕೂಲಕರವಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿ, ಯೋಗವು ನಮ್ಮ ದೇಶದ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಒಳಗೊಂಡಿದೆ. ಉತ್ತಮ ಆರೋಗ್ಯದ ಆಚರಣೆಯಾಗಿದೆ. ಇಂದು ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ನಮ್ಮ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬಳಿಕ ಹೊರಗಡೆ ಬಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವಂಥ ಬೆಲ್ದಾಳೆಯವರು, ರಾಜೀವ್ ಗಾಂಧಿ ವಸತಿ ಹಗರಣದ ವಿಷಯದಲ್ಲಿ ಸಿಎಂ ಅವರು ರಾಜೀನಾಮೆ ನೀಡಬೇಕು. ಇದೊಂದು 60% ಕಮಿಷನ್ ಸರ್ಕಾರವಾಗಿದೆ. ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸುಳಿಯಲ್ಲಿ ಸಿಲುಕಿಕೊಂಡಿದೆ, ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ, ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯದ ಜೊತೆಗೆ ಕೆಲಸ ಮಾಡುವ ಇಚ್ಛಾಶಕ್ತಿ ಹೆಚ್ಚಿಸುತ್ತದೆ, ವ್ಯಕ್ತಿಯನ್ನು ಕ್ರಿಯಾಶೀಲನಾಗಿ ಮಾಡುತ್ತದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಜಿಲ್ಲಾ ಆಯುಷ್ ಅಧಿಕಾರಿ ಖುತೇಜಾ ಬೇಗಂ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಈ ಶುಭ ದಿನದಂದು ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ಬೀದರ್ ಜಿಲ್ಲೆಯ ಕೋಟೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ದರೆ ಎಲ್ಲ. ಇವತ್ತು ಭಾರತೀಯ ಒಂದು ಪರಂಪರೆಯ ಅಂದರೆ ಇದು ವಿಶ್ವಕ್ಕೆ ಯೋಗದ ಕೊಡುಗೆ ಕೊಟ್ಟಂಥದ್ದು ಯಾವುದಾದ್ರೂ ದೇಶ ಅಂತ ಹೇಳಿದರೆ ಅದು ನಮ್ಮ ಭಾರತ ದೇಶ. ಪತಾಂಜಲಿ ಯೋಗದ ಹಿಡ್ಕೊಂಡು ಹಿಂದೆ ಸ್ವಾಮಿ ವಿವೇಕಾನಂದರವರು ವಿದೇಶದಲ್ಲಿ 1890ರಲ್ಲಿ ಪ್ರವಾಸ ಮಾಡಿದಂಥ ಐರೋಪ್ಯದಲ್ಲಿ
ಯೋಗದ ಬಗ್ಗೆ ಉಪನ್ಯಾಸವನ್ನು ನೀಡಿದಂಥದ್ದು ನಾವು ನೋಡಿದ್ದೇವೆ. 1904ರಲ್ಲಿ ಇವತ್ತು ಏನು ಅನೇಕ ಜನ ವಿದೇಶಿ ಒಬ್ಬರು ಇಲ್ಲಿಗೆ ಆಗಮಿಸಿ ಯೋಗದ ಬಗ್ಗೆ ಅಧ್ಯಯನ ಮಾಡಿ ಅಮೇರಿಕದಲ್ಲೂ ಯೋಗ ಅಧ್ಯಯನ ಕೇಂದ್ರ ಪ್ರಾರಂಭ ಮಾಡಿದಂಥದ್ದು. ಇವತ್ತು ಆರೋಗ್ಯ ಭಾಳ ಅತ್ಯಂತ ಮಹತ್ವದಾದಂಥದ್ದು. ಇವತ್ತು ನಾವು ಕರೋನಾ ಸಮಯದಲ್ಲಿ ನೋಡಿದ್ದೇವೆ, ಪ್ರಾಣವಾಯು ಇವತ್ತೇನು ನಮ್ಮ ಆಕ್ಸಿಜನ್ ಇಲ್ಲದೇ ಇದ್ದು ಸುಮಾರು ಜನ ಮೃತಪಟ್ಟಿದ್ದಂಥದ್ದು. ಇವತ್ತು ನಾವು ಪ್ರಾಣಾಯಾಮ ಮಾಡೋದರಿಂದ, ಅನೇಕ ಆಸನಗಳು ಮಾಡೋದ್ರಿಂದ, ಬರೀ ಆಸನ ಅಷ್ಟೇ ಇಲ್ಲ, ಇದರಿಂದ ನಮ್ಮಲ್ಲಿ ಧ್ಯಾನ ಇದೆ, ಇದರಿಂದ ಇವತ್ತು ಆಧ್ಯಾತ್ಮಿಕವಾಗಿಯೂ ಇವತ್ತು ಅನೇಕ ರೀತಿಯ ಉಪಯೋಗ ಆಗ್ತದೆ, ಏಕಾಗ್ರತೆ ಬೆಳೀತದೆ. ಇವತ್ತಿನ ಕಲುಷಿತ ವಾತಾವರಣದಲ್ಲಿ ಯುವಕರು ಒಳ್ಳೆಯ ರೀತಿಯಿಂದ ಆರೋಗ್ಯವಂತರಾಗಿರಬೇಕು. ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಆದರೆ ಆರೋಗ್ಯವಂತ ಜನ ಇರಬೇಕು. ಆ ರೀತಿ ವಿಳಂಬ ಆದರೆ ಇಲ್ಲೇ ಜಿಲ್ಲಾಧಿಕಾರಿ ಅವರು ಇದ್ದಾರೆ, ಅದು ವಿಳಂಬ ಆದರೆ ಜಿಲ್ಲಾಧಿಕಾರಿ ಅವರು ನೋಡ್ತಾರೆ. ಆದಷ್ಟು ಶೀಘ್ರದಲ್ಲಿ ಕ್ರಮಬದ್ಧವಾಗಿದ್ದಂಥದ್ದು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾನು ಹೇಳ್ತೇನೆ. ಏನು ಆಡಿಯೋ ಇದೆ? ನಮ್ಮ ಪಕ್ಷ ಇವತ್ತು ಭ್ರಷ್ಟಾಚಾರ ರಹಿತವಾದಂಥದ್ದು, ಭ್ರಷ್ಟಾಚಾರಕ್ಕೆ ಝೀರೋ ಟಾಲರೆನ್ಸ್ ಇದೆ. ಇವತ್ತು ಯಾರೇ ಅದರಲ್ಲಿ ಭಾಗಿಯಾಗಿದ್ದರೆ, ಮಧ್ಯವರ್ತಿಗಳಿರಲಿ, ದಲ್ಲಾಳಿಗಳಿದ್ರಿ, ಅದಕ್ಕೆ ಪುರಾವೆಗಳಿದ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ. ಅಲ್ಲ ಸರ್, ಇದು ಬಿಜೆಪಿ ಸರ್ಕಾರ ಇದ್ದಾಗ 40% ಸರ್ಕಾರ PCM ಅಂತಂದು ಅಭಿಯಾನ ಮಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನೋಡಿ, ಸುಳ್ಳು ಹೇಳುವಂಥದ್ದೇ ಬಿಜೆಪಿ ಒಂದು ಚಾಳಿ ಆಗಿದೆ. ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ನಮ್ಮ ಜನಪ್ರಿಯತೆಯಿಂದ ಅವರು ಕಂಗಾಲಾಗಿದ್ದಾರೆ, ಗೊತ್ತಾ? ಸುಳ್ಳು ಆರೋಪ ಮಾಡ್ತಾರೆ, ಸುಳ್ಳೇ ಮಾಡ್ತಾರೆ. ಯಾವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆಗ್ತದೆ, ಅವಾಗ BR ಪಾಟೀಲ್ ಅವರು ಭಾಳ ಸತ್ಯವಾಗಿ ಹೇಳ್ತಾರೆ. ಇದಕ್ಕಿಂತ ಮೊದಲು ಕೂಡ ಸಾಕಷ್ಟು ಪತ್ರಗಳು ಸರ್ಕಾರ ವಿರುದ್ಧ ಮುಖ್ಯಮಂತ್ರಿಗೆ ಬರೆದಂಥ ಉದಾಹರಣೆ ತಾವೆಲ್ಲ ನೋಡಿದ್ರಿ, ತಾವೇ ಪ್ರಕಟ ಮಾಡಿದಿರಿ. ಅವರು ಯಾವಾಗ ಅವ್ರು ಕೊಟ್ಟಂಥ ಪತ್ರೆಗೆ ಮಂತ್ರಿಯವರು ಕೀಮಂತ್ ಕೊಟ್ಟಿಲ್ಲ. ಅವ್ರದ್ದು ಪತ್ರ ತೊಗೊಂಡು ಯಾರೋ ಪಂಚಾಯತಿ ಅಧ್ಯಕ್ಷ ಆಗಲಿ ಸದಸ್ಯ ಆಗಲಿ ತೊಗೊಂಡು ಹೋದಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಣದ ವ್ಯವಹಾರ ಮೊದಲಿನದಲ್ಲಿ ಆಗ್ತಾನೇ ಇದೆ. ಈಗ ಅದಕ್ಕೆ ಪುರಾವೆಯಾಗಿ BR ಪಾಟೀಲ್ ಅವರು ನಿನ್ನೆ PS ಜೊತೆ ಸಂಭಾಷಣೆಯಲ್ಲಿ ಇಡೀ ರಾಜ್ಯ ದೇಶ ತುಂಬ ಹರಿದಾಡ್ತಾ ಇದೆ. ಅವ್ರು ಕೇಳಿದಾಗ ಮಾಧ್ಯಮದವ್ರು ಕೇಳಿದ್ರಂತ, ಇದು ನಿಮ್ಮದೇ ವಯಸ್ಸೇನಂದ್ರೆ ಹೌದು ಇದು ನನ್ನದೇ ವಯಸ್ಸು ಅಂತ ಏಕದಮ್ ಕಟ್ ಮಾಡಿದ್ದನ್ನು ನಾನು ನಿಮ್ಮ ಮಾಧ್ಯಮ ಮಿತ್ರಗಳನ್ನ ನೋಡಿದ್ದೀನಿ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕಿದು. ಮತ್ತು ಇದು ಮುಖ್ಯಮಂತ್ರಿಯವರು ಎಷ್ಟಂತ ಭ್ರಷ್ಟಾಚಾರ ಮಾಡೋರಿಗೆ ಸಹಿಸ್ಕೋತಾರೆ. ಅವರು ರಿಸೈನ್ ಮೊನ್ನೆ ಕಾಲು ತುಳಿತ ಪ್ರಕರಣದಲ್ಲೇ ರಿಸೈನ್ ಕೊಡಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ. ಇಂಥ ವಿಷಯದಲ್ಲಿ ಪ್ರತಿಯೊಂದು ಡಿಪೆಂಡ್ ವಾಲ್ಮೀಕಿ ಹಗರಣ ಆಗಲಿ, ಇದು ರಾಜೀವ್ ಗಾಂಧಿದು ಹೌಸಿಂಗ್ ಕಾರ್ಪೊರೇಷನ್ ಆಗಲಿ, ಮತ್ತು ಇನ್ನೇನು ಮೂಡಾ ಹಗರಣ ಆಗಲಿ, ಹಗರಣಗಳ ಸರಮಾಲೆನೇ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಅಂದರೂ ಕೂಡ ಮುಖ್ಯಮಂತ್ರಿಯವ್ರು ಕ್ಯಾರೆ ಅಂತ ಇಲ್ಲ ಬರ್ತಾ ಇರ್ತಾರೆ. ಇದು ಕಾಂಗ್ರೆಸ್ನ ಪವರ್ಫುಲ್ ಶಾಸಕ ಹೇಳಿದೆ ಆಪಾದನೆ ಇದು. ಅದಕ್ಕೇನು ಉತ್ತರ ಕೊಡ್ತಾರೆ ರಾಜ್ಯ ಜನತೆ ನಾನು ಕೇಳಕ್ಕೆ ಇಷ್ಟ. ಬಿಜೆಪಿ ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಮಾಡುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಾರೆ. ಯಾವ ಸ್ಟೇಟ್ಮೆಂಟ್ ಕೊಟ್ಟರೆ ಮೊಸರಲ್ಲಿ ಕಲ್ಲಿ ಅಂತಾರೆ. ಅವ್ರು ಡಿಪೆಂಡ್ ಕೇಳಿ ಏನು ನಡೆದದ, ಮಸಾಲ ಸಾಂಬಾರು ಅಂಡಿ ಇವೆಲ್ಲ ಇದ್ರ ಹಾಲತ್ಗಳು ನಾವು ಸ್ವಲ್ಪ ನೋಡ್ಕೊಬೇಕು ಯಾರು ಏನೇನು ಮಾಡ್ತಾ ಇದ್ದಾರೆ. ಅದು ಆ ಡಿಪಾರ್ಟ್ಮೆಂಟ್ದು ಈ ಅಧಿವೇಶನದಲ್ಲಿ ಯಾರ್ಯಾರು ಮಾತಾಡ್ತಾರೆ ನಮ್ಮ ರಾಜ್ಯದಿಂದ ಮಾತಾಡ್ತಾರೆ. ಅದೊಂದು ಸಹಜವಾಗಿ ಒಂದು ಉತ್ತರ ಇದೆ, ಮೊಸರಲ್ಲಿ ಕಾಲು ಹುಡುಕ್ ಬಂದು ಹೊಸ ಗಾದೆ ಯಾವುದಾದ್ರೂ ಹುಡುಕಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತ ಹೇಳಕ್ಕೆ ಇಚ್ಛೆ. ಬಿಜೆಪಿ ICUನಲ್ಲಿದೆ ಅಂತ ಇವರು ಯತ್ನಾಳ್ ಅವ್ರು ಹೇಳ್ತಾರೆ ಸರ್. ಅವ್ರು ಇಷ್ಟು ದಿನ BJPದಲ್ಲಿ ಇದ್ರು, ಅವರು ಈಗ ಹೊರಗೆ ಹೋದ್ಮೇಲೆ ICU ಅಂತಾರೆ. ಈಗ ನಮ್ಮ ಪಕ್ಷದಾಗಿಲ್ಲ, ಅವ್ರ ಬಗ್ಗೆ ಏನು ಮಾತಾಡಲಿ, ಅವ್ರೀಗ ವಿಚಲಿತ ಆಗಿದ್ದಾರೆ ಪಾಪ. ಹಲವು ಬಾರಿ ಈ ಥರ ಪ್ರಕರಣಗಳು ಅದ್ರ ಭೀ ಕೂಡ ನೀವು ಕಾಂಗ್ರೆಸ್ದವ್ರು ಕ್ಯಾರೆ ಅಂತಲ್ಲ ಸರ್, ರಾಜೀನಾಮೆ ಕೊಡೋ ನೀವು ಅದ್ರ ಬಟ್ ಕ್ಯಾರೆ ಅಂತಲ್ಲ ಏನು ಅದು ದಪ್ಪ ಸರ್ಕಾರ ಬ್ರದರ್. ಯಾವ ಮೂಢ ಹಗರಣದಾಗ ರಾಜಕೀಯ ರಾಜೀನಾಮೆ ಕೊಟ್ಟಿಲ್ಲ. ED ಆಯಿತು, ಸೈಟ್ ಆಫೀಸ್ ಕೊಟ್ಟರು, ಅಂದರೂ ಕೂಡ ಅವ್ರಿಗೆ ಮಾನವೀಯತೆ ಇಲ್ಲ. ತಪ್ಪು ಒಪ್ಕೊಂಡು ಸೈಟ್ ನಾವು ಆಫೀಸ್ ಹೊಟ್ರಲ್ಲ, ಅದಾದಮೇಲೆ ತಪ್ಪು ಒಪ್ಕೊಂಡ ಮೇಲೆ ಕೊಡ್ತಾರಲ್ಲ ಇಂಟೆಗ್ರಿಟೀಸ್ ಆಗಿದೆ ಅಂತ. ವಾಲ್ಮೀಕರಣದ ಆಗಿಲ್ಲ ಅಂದರು, ಯಾಕೆ ರಿಸಿಗ್ನೇಷನ್ ತೊಗೋಬೇಕಿತ್ತು ನಾಗೇಂದ್ರ ಅವ್ರದ್ದು? ಇಲ್ಲೇ ಅಲ್ಲಿ ಈಗಿನ ಶುರು ಆಗಿದೆ ಜಂಗಿದೆ ನಂದಿನಿ ಹಾಲಿನ. ಇನ್ನು ಮುಂದೆ ಏನೇನಾಗ್ತದೆ ನೋಡಕ್ಕೆ ನೋಡ್ರಿ. ಧನ್ಯವಾದ ಸರ್.
ಅಕ್ಟೋಬರ್ 21, 2024ರಂದು ಹಕ್ಕು ಬದಲಾವಣೆಗಾಗಿ ಸಂಗಮೇಶ್ ಎನ್ನುವವರು 15,000 ರೂಪಾಯಿ ತೆರಿಗೆ ಪಾವತಿಗಾಗಿ ನೀಡಿದ ಸನ್ನಿವೇಶವನ್ನು ವಿಡಿಯೋ ಮಾಡಿ ನನ್ನ ಒಂದು ತೇಜೋವಧೆ ಮಾಡಲಾಗಿದೆ ಎಂದು ಕಮಲ್ನಗರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂಥ ರಾಜ್ಕುಮಾರ್ ತಂಬಾಕಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ತೆರಿಗೆಗಾಗಿ 14,772 ರೂಪಾಯಿ ಹಣ ಸಂಗಮೇಶ್ ನನಗೆ ನೀಡಿದರು. ಉಳಿದ ಒಂದು ಹಣವನ್ನು ನಾನು ಮರಳಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಅವರು 8 ತಿಂಗಳ ಹಿಂದೆ ಮಾಡಿರುವಂಥ ಈ ವಿಡಿಯೋ ಈಗ ವೈರಲ್ ಮಾಡಿ ನನ್ನ ತೇಜೋವಧೆ ಮಾಡಲಾಗ್ತಾ ಇದೆ. ನಾನು ಲಂಚ ತೆಗೆದುಕೊಂಡಿದ್ದೆ ಎಂಬುದು ಸತ್ಯಕ್ಕೆ ದೂರವಾಗಿರತಕ್ಕಂಥ ಮಾತು. ವಿಡಿಯೋ ಮಾಡಿರುವ ವ್ಯಕ್ತಿ ಕಾನೂನು ಬಾಹಿರ ಕೆಲಸ ಮಾಡಿಕೊಡುವಂತೆ ನನಗೆ ಕೇಳಿದ್ದ. ಪದೇ ಪದೇ ಆತ ಗ್ರಾಮ ಪಂಚಾಯತಿಗೆ ಬರ್ತಿದ್ದ, ನನಗೆ ಭೇಟಿ ಆಗ್ತಿದ್ದ, ಅವನು ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಡಿ ಅಂತ ಒತ್ತಾಯ ಮಾಡ್ತಿದ್ದ. ಆತ ಒಬ್ಬ ಬ್ರೋಕರ್ ಆಗಿದ್ದ, ಆತ ಒಬ್ಬ ಮಧ್ಯವರ್ತಿಯಾಗಿದ್ದ. ಹಾಗಾಗಿ ಅವನ ಕೆಲಸವನ್ನು ನಾನು ಮಾಡಿಕೊಡದೇ ಇರೋ ಕಾರಣಕ್ಕಾಗಿ ಆತ ಇಷ್ಟೆಲ್ಲ ಅವಾಂತರ ಮಾಡಿದ್ದಾನೆ. ಈ ಒಂದು ವಿಡಿಯೋ ವೈರಲ್ ಆಗಿದ್ದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಎನ್ನುವಂಥ ಮಾತನ್ನು ಕೂಡ PDO ಹೇಳಿದರು. ಮೊದಲು ನಾನು ಶಿಕ್ಷಕನಾಗಿ BRP CRP ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಆದರೆ ಈ ವಿಡಿಯೋ ನೋಡಿ ನನ್ನ ಸ್ನೇಹಿತರು, ಬಂಧುಗಳು ಮತ್ತು ಮೊದಲಿನ ನನ್ನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ನನ್ನ ಸಿಬ್ಬಂದಿ ಸ್ನೇಹಿತರು ಕೂಡ ದಿಗ್ಭ್ರಮೆಯಾಗಿದ್ದಾರೆ. ತನಿಖೆ ನಡೀತಾ ಇದೆ. ವರದಿ ಬಂದ ನಂತರ ಸತ್ಯಾಸತ್ಯತೆ ಹೊರಬೀಳದಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಶೀಲಾಬಾಯಿ ಮಹೇಶ್ ಮಾತನಾಡಿ, ನಮ್ಮ ಪಂಚಾಯತ್ನಲ್ಲಿ ಯಾವುದೇ ಭ್ರಷ್ಟಾಚಾರ, ಲಂಚಗುಳಿತನ ನಡೆದಿಲ್ಲ. ದೂರುದಾರ ಒಬ್ಬ ಬ್ರೋಕರ್ ಆಗಿದ್ದು ತನ್ನ ಕೆಲಸ ಮಾಡಿಕೊಡದ ಕಾರಣ ಈ ರೀತಿ ಮಾಡಿರುವ ಶಂಕೆ ಇದೆ ಎಂದು ಹೇಳಿದರು. ವಿಡಿಯೋದಲ್ಲಿ ಹಣ ನೀಡಿದ್ದಾರೆ ಎನ್ನಲಾದ ಸಂಗಮೇಶ್ ಅನ್ನುವರು ಕೂಡ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ, ನಾನು ಕಳೆದ ವರ್ಷ ಅಕ್ಟೋಬರ್ 21ರಂದು ಹಣ ನೀಡಿದ್ದು ನಿಜ, ಅವರು ತೆಗೆದುಕೊಂಡಿದ್ದು ನಿಜ. ಆದರೆ ಅದು ಲಂಚ ಅಲ್ಲ, ಹಕ್ಕು ಬದಲಾವಣೆಗಾಗಿ ನೀಡಿದ ಶುಲ್ಕದ ಹಣ. ದೂರುದಾರ ತನ್ನ ಸ್ವಾರ್ಥಕ್ಕಾಗಿ 8 ತಿಂಗಳ ಹಿಂದೆ ಗುಪ್ತವಾಗಿ ವಿಡಿಯೋ ಮಾಡಿ ಅದನ್ನು ಈಗ ವೈರಲ್ ಮಾಡಿ ನನ್ನ ಮಧ್ಯೆ ಎಳೆದು ತಂದಿದ್ದಾನೆ. ನನಗೂ ವೈರಲ್ ವಿಡಿಯೋಗೂ ಈಗ ಸದ್ಯಕ್ಕೆ ಯಾವುದೇ ಸಂಬಂಧ ಇಲ್ಲ. ನಾನು ಕಾನೂನಿನ ಪ್ರಕಾರವೇ ತೆರಿಗೆ ಕಟ್ಟಿದ್ದೇನೆ ಎಂದು ಹೇಳಿದರು. ಇದೇ ವೇಳೆ ಕಮಲ್ನಗರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಅರ್ಚನಾ ಧನರಾಜ್, ಸದಸ್ಯರಾದ ಶಿವಕುಮಾರ್ ಜಲ್ಪೆ, ಸಂತೋಷ್ ಬಿರಾದರ್, ರಾಜ್ಕುಮಾರ್ ಗಾಯಕ್ವಾಡ್, ಸಾಯಿನಾಥ್ ಕಾಂಬಳೆ, ವಿನೋದ್ ಕದಮೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಕ್ಟೋಬರ್ 2024ರಂದು ಅವರು ಬಂದಿದ್ದು, ಅವತ್ತಿನ ದಿನವೇ ವಿಡಿಯೋ ಮಾಡ್ಕೊಂಡಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಇಲ್ಲ, ನಮ್ಮಲ್ಲಿ ಒಂದು 5-6 ವರ್ಷದ ಕೆಳಗಡೆ ಮ್ಯಾನ್ಯುವಲಿ 21 ಈಗಾಗಲೇ ಹೇಳಿದ್ನಲ್ಲ, ಆ ಒಂದು ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅವತ್ತೇ ಕೊಟ್ಟಿದ್ದು ಅವತ್ತೇ ಕೊಟ್ಟಿದ್ದು ರಿಸಿಪ್ಟ್. ಬಾರ್ಸಿ ಸ್ಕ್ವೇರ್ ಫೀಟ್ ಅದು ಇದು ಅದ್ರ ಪ್ರಕಾರ ಟ್ಯಾಕ್ಸ್ ತಗೊಂಡು ಇದ್ರ ಕೊಟ್ಟಿದ್ದು ಅಂತ ಹಂಗೆ ಹೇಳ್ರಿ. ಅವ್ರೇನು ಕೇಳ್ತಾರೆ, ನೀವೇನು ಹೇಳ್ತೀರಿ? ಇಲ್ಲ ಇಲ್ಲ, ನಾನು ಆನ್ಲೈನಲ್ಲಿಂದು ಈಗ ರೀಪ್ರಿಂಟ್ ತೆಗೆದಿರ್ತಕ್ಕಂಥದ್ದು ಜನರೇಟ್ ಆಗಿತ್ತು ಅವಾಗೆ. ಆನ್ಲೈನಲ್ಲಿ ಇವತ್ತಿನ ಡೇಟಿನ ತೆಗೆದ್ರೆ ಇವತ್ತಿನ ಡೇಟ್ ಬರ್ತದೆ, ಆದ್ರೆ ಜನರೇಟೆಡ್ ಡೇಟ್ ಅಂತೇಳಿ ಅವತ್ತಿನ ಡೇಟ್ ಇರೋದು, ಸೇಮ್ ಡೇಟ್ ಇರೋದು. ಹಾಂ ಹಾಂ, ದುಡ್ಡು ಕೊಟ್ಟಿದ್ದು ಅವತ್ತೇ, ದುಡ್ಡು ಕೊಟ್ಟರು ಅವತ್ತೇ ರಿಸಿಪ್ಟ್ ಕೊಟ್ಟು ಕಳಿಸಿದ್ದು ಅವರಿಗೆ. ಹಾಂ ಹೇಳ್ತೀನಿ ಸರ್, ಹೇಳ್ತೀನಿ. ವರ್ಷದ ಕೆಳಗಡೆ ಮ್ಯಾನ್ಯುವಲಿ ರಿಸಿಪ್ಟ್ ಕೊಡ್ತಿದ್ವಿ, ಅಂದರೆ ಕೈಲಿ ಬರೆದು ರಿಸಿಪ್ಟ್ ಕೊಡ್ತಕ್ಕಂಥ ಪದ್ಧತಿ ಇತ್ತು. ಈಗ ಮುಂದೆ ಪಂಚತಂತ್ರ ಅಂತಕ್ಕಂಥ ಆನ್ಲೈನ್ ಸಿಸ್ಟಮನ್ನು ಪರಿಚಯ ಮಾಡಿದ್ದಾರೆ. ಆನ್ಲೈನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ 3 ಒಂದು ಪಾವತಿ ಹರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. PDO ಮತ್ತು ಬಿಲ್ ಕಲೆಕ್ಟರ್ ಮತ್ತು DEO ಅಂಥೇಳಿ 3 ಜನರು ರಿಸಿಪ್ಟನ್ನು ಜನರೇಟ್ ಮಾಡ್ಬೋದು. ಬಿಲ್ ಕಲೆಕ್ಟರ್ಗಳಿಗೆ ಪಾಸ್ ಮಷಿನ್ ಅಂತೇಳಿ ಮಷಿನ್ ಕೊಟ್ಟಿದ್ದಾರೆ. ಅವ್ರು ಗ್ರಾಮದಲ್ಲಿ ಸಂಚಾರ ಮಾಡಿ ಮನೆ ಮನೆಗೆ ಹೋಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ.
ನಾವು ಗ್ರಾಮ ಪಂಚಾಯತಿಯಲ್ಲಿ ಈ ಥರ ಇದೆ ಸರ್, ಇದೆ ಸರ್. ಇಲ್ಲ ರೀ ಸರ್, ಅದೇ ಹೇಳ್ತಾರೆ ಸರ್, ಕೇಳ್ರಿ ಅದನ್ನ ಅವ್ರಿಗೆ ಕೇಳ್ರಿ, ಅವ್ರು ಹೇಳ್ತಾರೆ. ಮುಂದೆ ಹೇಳಿ, ನಿಮ್ಮದು ಪ್ರಶ್ನೆಗೆ ನಾನು ಇದು ಮಾಡ್ತಾ ಇದ್ದೀನಿ. ಅವ್ರ ಕೈಲಿ ಹೇಳಕ್ಕೆ ಇಲ್ಲ, ಪ್ರಶ್ನೆ ಕೇಳಿದ್ರಲ್ಲ ಅದಕ್ಕೆ. ಓಕೆ ಓಕೆ. ನಾನು ತಗೊಂಡಿರೋದು ಪ್ಲಾಟ್ 30/40 ಸೈಜ್. I have registered in the month of June or July, I think so. Last year, 2024, right? Tulsa Bhavani layout ಅಲ್ಲಿ ನಾನು 30/40 belonging to the plot number 9 ಅದು ತಗೊಂಡಿರೋದು ನಾನು ಜೂನ್ ಅಥವಾ ಜುಲೈ, ನನಗೆ ಅಷ್ಟು ನೆನಪಿಲ್ಲ, ಅವಾಗ ರಿಜಿಸ್ಟ್ರೇಷನ್ ಮಾಡಿರೋದು ನಾನು. ಸೊ 21 ಅಕ್ಟೋಬರ್ 2024 ಅಲ್ಲಿ, ಅದಕ್ಕಿಂತ ಮುಂಚೆ 1 month ಬಿಫೋರ್ ಆರ್ 1.5 month ಬಿಫೋರ್ ನಾನು ಸರ್ ಹತ್ರ ಹೋಗಿದ್ದೆ. ಸರ್ ಅದು ಏನೋ 9/11 ಏನೋ ಫಾರ್ಮ್ ಮಾಡ್ತಾರಂತ ಪಂಚಾಯತ್ರು. ಸೊ ಅದು ಏನೇನು ಮಾಡ್ಬೇಕಂತಂದ್ರೆ ಹಿಂಗೆ ಬರುತ್ತೆ ಸರ್, ಹಿಂಗೆ ಡೆವಲಪ್ಮೆಂಟ್ ಫೀಸ್ ಅಂತ ಇಷ್ಟಿರುತ್ತೆ, ಮತ್ತೊಂದು ಮುಟೇಷನ್ ಕಾಪಿ ಫೀಸ್ ಅಂತ ಇಷ್ಟಿರುತ್ತೆ ಅಂತ ಹೇಳಿದ್ರು. ಸೊ ಎಷ್ಟಾಗುತ್ತೆ ಅಂತಂದ್ರೆ ನಾನು ಬಿಲ್ ಜನರೇಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತಂದ್ರು. ಸೊ ಫೋನ್ ಮಾಡಿ ಕೇಳಿದೆ ಅವರಿಗೆ, ಸರ್ ನಂದೆಲ್ಲ ರೆಡಿ ಆಗಿದೆ ಡಾಕ್ಯುಮೆಂಟ್ಸ್ ಅಂದರೆ. ಎಸ್ ಸರ್ ಆಗಿದೆ ಬನ್ನಿ ಅಂತಂದರೆ ನಾನು 4 ಗಂಟೆ ಸುಮಾರು 21 ಅಕ್ಟೋಬರ್ 2024 ಅಲ್ಲಿ ನಾನು ಹೋಗ್ಬಿಟ್ಟು ಇಂತಿಷ್ಟು ಫೀಸ್ ಆಗಿದೆ, 1000 rupees ಮುಟೇಷನು, 13,000 ಡೆವಲಪ್ಮೆಂಟ್ ಫೀಸು, ಪ್ಲಸ್ ಮತ್ತೊಂದು 700 ಸಮಥಿಂಗ್ ಏನೋ ಇದೆ. ಸೊ 15,000 ಏನೋ ಕೊಟ್ಟಿರ್ತೀನಿ ನಾನು ಒಂದು 8 months ಬ್ಯಾಕ್. ಸೊ ಮಿಕ್ಕಿದ ಅಮೌಂಟ್ ನಾನು ತಗೊಂಡ್ಬಿಟ್ಟು ನಾನು ಬಂದಿದ್ದೆ. ಸೊ ಆ ವಿಡಿಯೋದಲ್ಲಿ ಇದ್ದಿದ್ದರಿಂದ ನಾನು ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ನಾನು ಸ್ಪಷ್ಟೀಕರಣ ನಾವು ವಿಡಿಯೋದಲ್ಲಿ ಏನಿದ್ದೀನಿ, ಎದಕ್ಕೋಸ್ಕರ ಹೋಗಿದ್ದೀನಿ ಅನ್ನೋದು ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಸೊ ಅದರ್ ದೆನ್ ದಿಸ್ 15,000 ಕೊಟ್ಟಿದ್ದೆ. ಏನೂ ಇಲ್ಲ ಸರ್, ನನಗೆ 14,772 rupees ನನ್ನ ಟೋಟಲ್ ಅಮೌಂಟ್ ಆಗ್ತಾ ಇದೆ. ಸೊ ಬಾಕಿ ಅಮೌಂಟ್ ನಾನು ಕೊಟ್ಟಿದ್ದೀನಿ, ನಮ್ದು ಏನೂ ಇಲ್ಲ ಸರ್. ಅಕ್ಟೋಬರ್ದಲ್ಲಿ ತಾವು ಕೇಸ್ ಎಲ್ಲ ಹೇಳಿದ್ರಿ, ಡೆವಲಪ್ಮೆಂಟ್ ಚಾರ್ಜಸ್ ಡೆವಲಪ್ಮೆಂಟ್ ಚಾರ್ಜಸ್ ಅಲ್ಲಿ ಯಾವ ಲೋನ್ ಕಟ್ತಾರೋ ಅಥವಾ ಪ್ಲಾಟ್ ಓನರ್ ಕಟ್ತಾರೋ ಒಂದು. ಆಮೇಲೆ ಅಕ್ಟೋಬರ್ದಲ್ಲಿ ಆದರೆ ರಸೀದಿ ಇದೆ, ಜೂನ್ದಲ್ಲಿ ರಸೀದಿ ಕೊಡ್ತಾರೆ. ಇಲ್ಲ ಸರ್, ಅಕ್ಟೋಬರ್ದಲ್ಲಿ ಸರ್ ಅದು ಪ್ರೆಸ್ ತೆಗೆದಿದ್ದ ನನ್ನ ಹತ್ರ ಇದೆ ಸರ್, ಅದು ಫೋಟೋ ನನ್ನ ಹತ್ರ ಮನೆಯಲ್ಲಿ ಏನು ಕೊಟ್ಟಿದ್ರಲ್ಲ ಸರ್. ಇಲ್ಲ ಓಕೆ ಸರ್, ಇಲ್ಲಿ ಏನು ಕನ್ಫ್ಯೂಸ್ ಆಗ್ತಾ ಇದೆ ಸರ್, ಇದು ನಾನು 19 ಡೇಟಿಗೆ, ಅಂದರೆ ನಿನ್ನೆ ನಾನು ರೀಸೆಂಟಾಗಿ ಕಮಲ್ನಗರ ಗ್ರಾಮ ಪಂಚಾಯತ್ ನಾನು ಕಮಲ್ನಗರ ತಾಲೂಕಿನ ಪ್ರೆಸಿಡೆಂಟ್. ಎಲ್ಲರಿಗೂ ನಮಸ್ಕಾರ. ಕಳೆದ 4 ವರ್ಷ 7 ತಿಂಗಳಲ್ಲಿ ನಾನು ಮೆಂಬರ್ ಹಾಗೂ ಅಧ್ಯಕ್ಷ ಆಗಿನಿ. ಸೊ ಈ ರೀತಿ ಯಾವುದೇ ಘಟನೆ ಈ ದಿನದಲ್ಲಿ ಯಾವುದೂ ಘಟನೆ ನಡೆದೇ ಇಲ್ಲ. ಈ ರೀತಿ ಘಟನೆ ಯಾವುದೂ ನಡೆದೇ ಇಲ್ಲ. ಈ ವಿಡಿयो पूर्णतः फ्रॉड ಇದೆ. वैसे भी ये वीडियो सोच समझ कर और साजिश रचाई गई है इनको फंसाने के लिए. नहीं कन्नड़ अಷ್ಟು ಮಹಾರಾಷ್ಟ್ರ ಹಿಂದಿ ಯಾವುದಾಗಿಲ್ಲ ಮತ್ತು ಸುಳ್ಳು ಮಾತಾಡೋದಾಗಿಲ್ಲ. ये जो वीडियो है पूर्णतः फ्रॉड है. इन कमलनगर ग्राम पंचायत व्याप्तिಯಲ್ಲಿ कौन सा भी कार्य हो इलीगली और नियम के बाहर जाकर कुछ भी वर्क इन्होंने नहीं किया है. सो हाँ सर, ಸರ್ ಈಗ ಲೋಕಾಯುಕ್ತ ಕೊಟ್ಟರ ಅಂತ ತಿಳ್ಕೊರಿ. ಲೋಕಾಯುಕ್ತ ಎಲ್ಲ ರೋಗಗಳಿಗೂ ಯೋಗವೇ ಮದ್ದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿತ್ಯ ಯೋಗ ಮಾಡಬೇಕು ಎಂದು ದತ್ತ ಸಾಯಿ ಶನೇಶ್ವರ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಶಂಕರಲಿಂಗ ಶಿವಾಚಾರ್ಯರು ಹೇಳಿದರು. ಪಟ್ಟಣದ ಅಮರೇಶ್ವರ ಕಾಲೇಜಿನಲ್ಲಿ ಶನಿವಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಪತಂಜಲಿ ಯೋಗ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಯೋಗಾಭ್ಯಾಸದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡುತ್ತಾ ಅವರು ಈ ವಿಚಾರಗಳನ್ನು ಹೇಳ್ತಾರೆ. ದೇಹದ ಯಾವುದೇ ಕಾಯಿಲೆಗಳಿಗೆ ಸರ್ಜರಿ ಪರಿಹಾರ ಅಲ್ಲ, ಅದು ತಾತ್ಕಾಲಿಕ ಅಷ್ಟೇ. ಆದರೆ ನಿರಂತರ ಯೋಗದಿಂದ ಮಾತ್ರ ಯಾವುದೇ ಕಾಯಿಲೆಗಳಿಗೆ
ರೋಗಗಳಿದ್ದರೂ ಕೂಡ ವಾಸಿ ಮಾಡಿಕೊಳ್ಳಬಹುದಾಗಿದೆ. ಯೋಗದ ವಿಧಾನಗಳಾಗಿರುವಂತಹ ಕಪಾಲಭಾತಿ ಆಗಿರ್ಬೋದು, ಅನುಲೋಮ ವಿಲೋಮ ಇರಬಹುದು, ಸೂರ್ಯ ನಮಸ್ಕಾರ ಇರಬಹುದು, ಹಾಸ್ಯ ಯೋಗ ಇರಬಹುದು, ಹೀಗೆ ಅನೇಕ ಒಂದು ನಾನಾ ಆಸನಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ವಂಶವಾಹಿನಿ ಸೇರಿದಂತೆ ದೇಹದ ಒಂದು ಯಾವುದೇ ಕಾಯಿಲೆಗಳನ್ನು ದೂರ ಇಡಬಹುದು ಎನ್ನುವಂಥ ಮಾತನ್ನು ಕೂಡ ಪೂಜ್ಯರು ಹೇಳಿದರು. ಪತಂಜಲಿ ಯೋಗಾಚಾರ್ಯ ರಾಜ್ಕುಮಾರ್ ನಾಯಕ್ ಯೋಗಾಭ್ಯಾಸ ಮಾಡಿಸಿದರು. ಶಾಸಕ ಪ್ರಭು ಚವ್ಹಾಣ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯೋಗ ಪರಿಣಿತ ಡಾಕ್ಟರ್ ವೈಜನಾಥ್ ಭುಟ್ಟೆ ಅಧ್ಯಕ್ಷತೆಯನ್ನು ವಹಿಸಿದರು. ಸ್ವಾಗತ ಸಮಿತಿ ಅಧ್ಯಕ್ಷ ಅಶೋಕ್ ಶಂಬೆಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಮುಖರಾಗಿರುವಂತಹ ಗಣಪತರಾವ್ ಖೂಬಾ, ತಹಸೀಲ್ದಾರ್ ಮಹೇಶ್ ಪಾಟೀಲ್, ಸಿಪಿಐ ರಘುವೀರ್ ಸಿಂಗ್ ಠಾಕೂರ್, ಡಾಕ್ಟರ್ ಧನರಾಜ್ ರಾಗ, ಶ್ರೀಕಾಂತ್ ಪಾಟೀಲ್ ದಾಬ್ಕಾ, ವಿಶ್ವನಾಥ್ ಖೂಬಾ, ಪತ್ರಕರ್ತ ಸಂಘದ ಅಧ್ಯಕ್ಷ ಶಿವಾನಂದ್ ಮುಕ್ತೇದಾರ್, ರಾಚಯ್ಯ ಸ್ವಾಮಿ, ಪ್ರಾಂಶುಪಾಲ ಆರ್.ಪಿ. ಮಠ್, ಗೌತಮ್ ಗಾಯಕ್ವಾಡ್, ಕಲ್ಲಪ್ಪ ದೇಶ್ಮುಖ್, ಅನಿಲ್ ಮೇಲ್ದೊಡ್ಡಿ, ಅನಿಲ್ ಮೇತ್ರೆ, ಪ್ರಕಾಶ್ ಬರ್ದಾಪುರೆ ಸೇರಿದಂತೆ ಶಾಲಾ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸತ್ಕರಿಸಲಾಯಿತು. ಶರಣಪ್ಪ ಚಿಟ್ಮೆ ಅವರನ್ನ ಮಾಧ್ಯಮ ಕ್ಷೇತ್ರದ ಒಂದು ಕಾರ್ಯ ಮಾಡಿದ್ದಕ್ಕಾಗಿ ಸನ್ಮಾನಿಸಲಾಯಿತು. ಡಾಕ್ಟರ್ ಮನ್ಮಥ್ ಡೋಳೆ ಅವರನ್ನ ಸಾಮಾಜಿಕ ಕ್ಷೇತ್ರದಲ್ಲಿ, ಅಂತರಿಕ್ಷ ಬಿರಾದರ್ ಅವರನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸಿ ಅವರಿಗೆ ಸತ್ಕರಿಸಲಾಯಿತು. ಯೋಗ ಕಾರ್ಯಕ್ರಮ, ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರ್ ಸಾಹೇಬರು, ಅದರ ಜೊತೆಗೆ ರಕ್ಷಣಾ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ಠಾಕೂರ್ ಸಾಹೇಬರು, ಅದರ ಜೊತೆಗೆ ಯೋಗಾಚಾರ್ಯವನ್ನು ಮಾಡ್ತಕ್ಕಂಥ ರಾಜ್ಕುಮಾರ್ ಅವರು, ಈ ಎಲ್ಲಾ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರು ಮತ್ತೆ ಯೋಗದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಪತಂಜಲಿಯ ಆಶೀರ್ವಾದ, ಸರ್ವ ಸನಾತನ ಧರ್ಮದ ಸರ್ವ ಸಂತ ಮಹಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ, ಇಲ್ಲಿಯವರೆಗೂ ನಾವೆಲ್ಲರೂ ಕೂಡಿ ಸುಂದರವಾಗಿರ್ತಕ್ಕಂಥ ಯೋಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಹುಡುಗಿಯರವರು ಹೇಳಿದ ಹಾಗೆ ಬರೀ ಯೋಗ ದಿನದ ನಿಮಿತ್ತದ ದಿವಸ ನಮ್ಮ ಯೋಗ ಆಗಬಾರ್ದು, ದಿನನಿತ್ಯ ನಮ್ಮ ಯೋಗ ಆಗ್ಬೇಕು ಅಂತಕ್ಕಂಥದ್ದೇ ಎಲ್ಲರ ಒಂದು ಹಂಬಲ, ಎಲ್ಲರ ಒಂದು ಆಶಯ. ನಾವೆಲ್ಲರೂ ರೋಗ ಮುಕ್ತರಾಗಬೇಕು. ಭಾರತ ದೇಶದಲ್ಲಿ ಇರ್ತಕ್ಕಂಥವರೆಲ್ಲರೂ ರೋಗ ಮುಕ್ತರಾಗಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಉದ್ದೇಶನೇ ಏನು ಅಂತಂದ್ರೆ ಯೋಗದ ಒಂದು ಕಾರ್ಯಕ್ರಮ. ಈ ಯೋಗ ಕಾರ್ಯಕ್ರಮ ಅಂತಂದ್ರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೆಲಸವನ್ನ ಮಾಡ್ತಿರ್ತೀವಿ. ನಾವೆಲ್ಲಾ ಸಿಟಿಗಳಲ್ಲೇ ನೋಡ್ತೇವೆ, ಹಳ್ಳಿಗಳಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಆ ಹಳ್ಳಿಗಳ ಸಿಟಿಗಳಲ್ಲೇ ನೋಡಿದ್ರೆ ಬೆಳಗ್ಗೆ 5 ಗಂಟೆಯಿಂದ ಶುರು ಮಾಡ್ಬಿಡ್ತಾರೆ ವಾಕ್ ಮಾಡ್ಲಿಕ್ಕೆ. ಯಾಕಂತ ಒಂದ್ ತಾಸು ಹೋಗ್ತೇವಲ್ಲ, 2 ತಾಸು ನಾವು ಮನೆಯೊಳಗೆ ಕೆಲಸ ಮಾಡಿದ್ವಿ ಅಂದ್ರೆ ಅದೇ ಶಕ್ತಿ ನಮ್ಗೆ ಏನ್ ಸಿಗ್ತದೆ, ಎನರ್ಜಿ ಏನ್ ಸಿಗ್ತದೆ, ಮನೆಯೊಳಗೆ ಸಿಗ್ತದೆ. ಅದಕ್ಕಾಗಿ ನಾವು ಮನೆಯೊಳಗೆ ನಾವೆಲ್ಲರೂ ಕೆಲಸವನ್ನ ಮಾಡ್ಬೇಕು. ಮೊನ್ನೆ ಒಬ್ರು ಮನೆಯೊಳಗೆ ಹೋಗಿದ್ವಿ, ಅವ್ರ ಮನೆಯೊಳಗೆ ಏನ್ ಮಾಡಿದ್ರು ಅಂದ್ರೆ ಹಸ್ಬೆಂಡ್ ನೆಲವನ್ನು ಒರೆಸ್ತಾ ಇದ್ರು. ನಾವೊಂದು ಇದೇನ್ರಿ ಇದು ಪರಿಸ್ಥಿತಿ ಹಿಂಗ್ಯಾಕ್ ಬಂತು ಅಂತ ಹೇಳಿ ಅವಾಗ ಅವ್ರು ಹೇಳಿದ್ರು, ಇಲ್ಲ ರೀ, ಅವಳು ಒಂದ್ ಕೆಲಸ ಮಾಡ್ತಾರ, ನಾವು ಒಂದ್ ಕೆಲಸ ಮಾಡ್ತೀವಿ, ಇಬ್ರು ಕೂಡ 1 ತಾಸು ವಾಕ್ ಹೋಗೋದ್ ಬದಲು ಇಬ್ರು ಕೂಡ ಮನೆಯೊಳಗೆ ಕೆಲಸ ಮಾಡ್ತೀವಿ. ಆ ವಾಕ್ ಹೋಗ್ತಕ್ಕಂಥ ಎನರ್ಜಿ ನಮ್ಮ ಮನೆಯೊಳಗೆ ಸಿಗ್ತಾ ಇದೆ, ಇದು ಮನೆ ಒರೆಸೋದೇನು ಕೆಟ್ಟದಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಅದು ಸತ್ಯ, ಅದನ್ನ ನಾವು ಮಾಡ್ಬೇಕು. ಅದಕ್ಕಾಗಿ ಈ ಯೋಗ ಅಂತಕ್ಕಂಥದ್ದು ಈಗಿದ್ದು ನಿನ್ನಿದು ಮೊನ್ನೆದಲ್ಲ. ಮೊನ್ನೆ ಪತಂಜಲಿ ಯೋಗ ಸಮಿತಿ ಯೋಗ ಅಭಿಮಾನಿಗಳ ಬಳಗದ ವತಿಯಿಂದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಯೋಗ ದಿನಾಚರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಶಿವಯೋಗೇಶ್ವರ ಮಹಾಸ್ವಾಮಿಗಳು ವಹಿಸಿ ಅವರು ಮಾತನಾಡ್ತಾರೆ. ಯೋಗ ಈ ದೇಶದ ಕೊಡುಗೆಯಾಗಿದೆ. ಇದು ಸಾವಿರಾರು ವರ್ಷಗಳಿಂದ ಇದೆ. ಯೋಗವು ಮನಸ್ಸು ಮತ್ತು ದೇಹದ ನಡುವಿನ ಸಮತೋಲನ ತರುತ್ತದೆ. ಯೋಗ ಮನಸ್ಸು ಮತ್ತು ದೇಹ, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಪರಿಪೂರ್ಣ ಸಾಮರಸ್ಯವಾಗಿದೆ. ದೈಹಿಕ ಮಾನಸಿಕ ಸದೃಢತೆಗೆ ಯೋಗ ಸಹಕಾರಿಯಾಗುತ್ತದೆ. ಜೀವನದಲ್ಲಿ ಪ್ರತಿನಿತ್ಯ ಯೋಗ ಮಾಡಿಕೊಳ್ಳಬೇಕು ಎಂದು ಪೂಜ್ಯರು ಹೇಳಿದರು. ಈ ಒಂದು ಯೋಗ ದಿನಾಚರಣೆಯನ್ನು ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರುವಂಥ ಡಿ.ಕೆ. ಸಿದ್ದರಾಮ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ನಿಯಮಿತ ಯೋಗ ಮಾಡುವುದರ ಮೂಲಕ ಆರೋಗ್ಯದ ದೃಢತೆ ಮತ್ತು ಚೈತನ್ಯಯುಕ್ತ ಬದುಕನ್ನು ನಡೆಸಬಹುದಾಗಿದೆ ಎಂದು ಹೇಳಿದರು. ಯೋಗ ಗುರುಗಳಾಗಿರುವಂಥ ರಾಜ್ಕುಮಾರ್ ಪಾಟೀಲ್ ಯೋಗಾಸನವನ್ನು ಸಭಿಕರಿಗೂ ಕೂಡ ಹೇಳಿಕೊಟ್ರು. ಇದೇ ಸಂದರ್ಭದಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗ್ರಾಮದ ಯುವಕ ಅಮರ್ ಪಂಚಾಕ್ಷರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೆಜಿಬಿ ಮ್ಯಾನೇಜರ್ ಸಿದ್ದಣ್ಣ, ಪತಂಜಲಿ ಯೋಗ ಸಮಿತಿಯ ಪ್ರಭು ಬೀರ್ಗೆ, ಸಚಿನ್ ಮೇಳ್ಕುಂದೆ, ಜಗನ್ನಾಥ್ ಬಿರಾದಾರ್, ಶಿವರಾಜ್ ಸಿಲ್ವಂತ್, ಶ್ರೀಕಾಂತ್ ಬೊರಾಳೆ, ಜಗದೀಶ್ ಬಿರಾದಾರ್, ಸಂಗಮೇಶ್ ಟೆಂಕಾಳೆ, ಸುನಿಲ್ ಜವರ್ಗೆ, ಶಾಲಿವನ್ ಖರಾಬೆ, ಆಮೇಲೆ ಕೈಲಾಸ್ ಪಾಟೀಲ್, ಸಂತೋಷ್ ಖರಾಬೆ, ವೈಜನಾಥ್ ಟೋಕ್ರೆ ಸೇರಿದಂತೆ ಹಾನಗಲ್ ಕುಮಾರೇಶ್ವರ ಶಾಲೆ ಹಾಗೂ ಶಿವಯೋಗೇಶ್ವರ ಪ್ರೌಢಶಾಲೆಯ ಶಿಕ್ಷಕರು, ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಕೂಡ ಯೋಗ ಮಾಡಿದರು.
ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪೂಜ್ಯ ಜಗದ್ಗುರು ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳ ಸೊ ಈಗ ಎಲ್ಲರೂ ಆಸೀನರಾಗಬೇಕಾಗಿ ವಿನಂತಿಸ್ತೇನೆ ವಿಷಯ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸುವುದರ ಮೂಲಕ ತಮ್ಮ ಸೇವೆ ದೇಶಕ್ಕಾಗಿ ಹೀಗೆ ಇರಲಿ. ನಾವು ಮಾಡತಕ್ಕಂಥ ಯೋಗಕ್ಕೆ ದುಡ್ಡು ಹತ್ತಲ್ಲ, ಏನೂ ಇಲ್ಲ. ಬೆಳಿಗ್ಗೆದ್ದು 1 ತಾಸು ನೀವು ಸರಿಯಾಗಿ ಸಮಯ ಕೊಟ್ಟು ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಬಹುದು ಅಂತ ತಿಳಿಸಿದ್ದನ್ನ ಇವತ್ತು 11ನೇ ವರ್ಷವಾಗಿ ನಾವಿವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಪತಂಜಲಿ ಯೋಗ ಶಿಬಿರದವರಿಗೆ, ಯೋಗ ಮಾಡಿಸ್ತಕ್ಕಂಥ ಎಲ್ಲ ಶಿಕ್ಷಕರು ಇಂಥ ಒಳ್ಳೆ ಯೋಗಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಬದುಕಿದ್ರೆ ಅದಕ್ಕೂ ಎದುರಿಸ್ತಕ್ಕಂಥ ಶಕ್ತಿ ಆ ದೇವರು ಪರಮಾತ್ಮ ನಮ್ಮ ಒಂದು ಇದರಲ್ಲಿ ಶರೀರದಲ್ಲೇ ಕೊಟ್ಟಿದ್ದಾರೆ. ಅದ್ರ ವಿರುದ್ಧವಾಗಿ ಹೋರಾಡ್ತಕ್ಕಂಥ ಶಕ್ತಿನೂ ನಮ್ಮಲ್ಲೇ ಇದೆ. ಕೆಮಿಕಲ್ ತಿಂದರೂ ಸಹಿತ ಅದಕ್ಕೆ ತಕ್ಕಂತೆ ವ್ಯಾಯಾಮ, ಅದಕ್ಕೆ ತಕ್ಕಂತೆ ಯೋಗ, ಅದಕ್ಕೆ ತಕ್ಕಂತೆ ಕೆಲ ದುಶ್ಚಟಗಳಿಂದ ನಾವು ದೂರ ಇದ್ದೇವೆ ಅಂತಂದ್ರೆ 100% ನಾವು ಒಳ್ಳೆಯದಾದಂತ ಆರೋಗ್ಯ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ಭಾರತದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಈ ಯೋಗದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ದೇವಾಲಯ ಅನ್ನೋದು ದೇವಾಲಯ, ಜಗತ್ತಿನಾಗ ಶರೀರಕ್ಕೆ ದೇವಾಲಯ. ಈಗ ಇನ್ನೊಂದು ಕಷ್ಟಪಡುವಾಗ ಅದಕ್ಕೆ ಅದನ್ನು ತಗೊಳ್ಬೇಕು. ಪ್ರತಿ ವಿಷಯದಲ್ಲಿ ನಮಗೆ ಊಟ ಬೇಕು, ನಮ್ಗೆ ಗಾಳಿ ಬೇಕು, ಊಟ ಬೇಕು. ಇವು ಇಷ್ಟೇನೆ ಮಾಡ್ತಾ ಇದ್ದೀವಿ. ಆದ್ರೆ ಊಟದಕ್ಕಿಂತಲೂ, ಗಾಳಿಗಿಂತಲೂ, ನೀರಿನಕ್ಕಿಂತಲೂ, ಇವೆಲ್ಲಕ್ಕಿಂತಲೂ ಹೆಚ್ಚಿನದು ಯೋಗ ಇದೆ ಅನ್ನೋದು ಪ್ರತಿಯೊಬ್ಬರು ತಿಳ್ಕೋಬೇಕಾದಂತ ಮಾತಿದೆ. ಯೋಗ ಇದೆ, ಬದುಕೇ ಇಲ್ಲ. ಬದುಕೇ ಯೋಗ, ಯೋಗನೇ ಬದುಕ. ಮತ್ತು ನೀವು ಬದುಕಿದ್ದೇ ಒಂದು ಯೋಗ ಹೇಳ್ತಾ ಇದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುತ ಠಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.